ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 4 ಎಕರೆ ಅಡಿಕೆ ಗಿಡ ಹಾಕಿರ್ತಕ್ಕಂಥ ಒಂದು ಅದ್ಭುತವಾದ ಸುಂದರವಾದ ಜಮೀನನ್ನು ನೋಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ. ನೋಡಿ ಸರ್, ಇದೇ 4 ಎಕರೆ ಅಡಿಕೆ ಸಸಿಗಳು ಹಾಕಿರ್ತಕ್ಕಂಥ ಜಮೀನು. ಫಸ್ಟು ಈ 4 ಎಕರೆಗೆ ಕಂಪ್ಲೀಟು ಫೆನ್ಸಿಂಗ್ ಹಾಕಿದ್ದಾರೆ. ಫೆನ್ಸಿಂಗ್ ಹಾಕಿ ಬೌಂಡ್ರಿ ಮಾಡಿದ್ದಾರೆ. ಇದು ವಿಲೇಜ್ ಟು ವಿಲೇಜ್ ಹೋಗ್ತಕ್ಕಂಥ ಮಣ್ಣಿನ ರಸ್ತೆಗೆ ಅಟ್ಯಾಚ್ ಆಗಿರ್ತಕ್ಕಂಥ 4 ಎಕರೆ ಜನರಲ್ ಪ್ರಾಪರ್ಟಿ. ನೋಡಿ, ಇಲ್ಲಿ ಅಡಿಕೆ ಗಿಡ ಕಾಣ್ತಿದೆಯಲ್ಲ, ಸುಮಾರು 1.5-2 ವರ್ಷದ ಅಡಿಕೆ ಸಸಿಗಳಿವೆಲ್ಲ. ತುಂಬ ಫಲವತ್ತವಾಗಿ ಬಂದಿದ್ದಾವೆ. ಇದರ ಮಣ್ಣೇನು, ರೇಟ್ ಏನು, ಲೊಕೇಶನ್ ಏನಂತ ನೋಡೋಣ. ಫಸ್ಟು ಇದರ ಒಂದು ಬೆಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಸರ್, 4 ಎಕರೆಗೂ ಕಂಪ್ಲೀಟ್ ಅಡಿಕೆ ಸಸಿಗಳನ್ನು ಕೂರಿಸಿದ್ದಾರೆ. ಮಧ್ಯೆ ಮಧ್ಯೆ ಪಪ್ಪಾಯ ಹಾಕಿದ್ದಾರೆ. ಒಂದು ಬೋರ್ ಇದೆ. ಕಂಪ್ಲೀಟ್ ಒಂದೇ ಬೋರು 4 ಎಕರೆಗೆ ಸಂಪೂರ್ಣ ನೀರನ್ನು ಒದಗಿಸುತ್ತೆ. ಅಂದರೆ ಫುಲ್ಲು ವಾಟ್ರ್ ಬರುತ್ತೆ. ಹಂಗಾಗಿ ಒಂದೇ ಬೋರ್ ಇದಕ್ಕೆ ಸಾಕಾಗುತ್ತೆ. ಇವರು ಜನರಲ್ಲು. ಇವ್ರದ್ದು 2 ಪಾಣಿ ಇದೆ. 4 ಎಕರೆದೊಂದು, 6 ಎಕರೆದೊಂದು. ಇವರು 4 ಎಕರೆ ಮಾತ್ರ ಕೊಡ್ತಿದ್ದಾರೆ ಅವರ ಸಮಸ್ಯೆಗಳಿಗೋಸ್ಕರ. ನೋಡಿ, ಇದೆಲ್ಲನೂ ಬರುತ್ತೆ. ಅಕ್ಕಪಕ್ಕದ ಅವ್ರದ್ದೇ ಜಮೀನು ಇದಿಲ್ಲ. ನೋಡ್ರಿ, ಅಡಿಕೆ ಮರ ಎಲ್ಲ ಯಾವ ಥರ ಬಂದಿದೆ ಅಂತ. ಅಂದರೆ ಅಷ್ಟು ಫಲವತ್ತಾದ ಜಮೀನಾಗಿರೋದ್ರಿಂದ ಬೆಳೆಗಳೆಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಸಾಯಿಲು, ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲು. ಫಲವತ್ತಾದ ಭೂಮಿ, ಅದ್ಭುತವಾಗಿದೆ. ಅದರಿಂದ ಅಡಿಕೆ ಸಸಿಗಳು ಸಹ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಚೆನ್ನಾಗಂದರೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಇದರ ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ದೂರ ಆಗುತ್ತೆ. 23 ಕಿಲೋಮೀಟ್ರ್ ಟಾರ್ ರೋಡಲ್ಲಿ ಬರಬೇಕು. 1.5 ಅಷ್ಟು ಕಿಲೋಮೀಟರು ವಿಲೇಜ್ ಟು ವಿಲೇಜ್ ಹೋಗ್ತಕ್ಕಂಥ ಮಣ್ಣಿನ ರೋಡಲ್ಲಿ ಇಲ್ಲಿಗೆ ಬಂದರೆ ಈ ಒಂದು ಅಡಿಕೆ ಸಸಿ ಇರ್ತಕ್ಕಂಥ ಜಮೀನು ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ. ಸರ್, ಬೆಲೆ ಬಂದುಬಿಟ್ಟು ಇವರು 18 ಲಕ್ಷ 1 ಎಕರೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 18 ಲಕ್ಷ ಹೇಳ್ತಾರೆ. ಇದು ನೀರಾವರಿ, ಬೋರ್ ಇದೆ, ಅಡಿಕೆ ಗಿಡ ಹಾಕಿದ್ದಾರೆ, ಪೈಪ್ ಲೈನು, ಡ್ರಿಪ್ ಲೈನು, ಫೆನ್ಸಿಂಗು ಎಲ್ಲನೂ ಇದೆ. ಎಲ್ಲ ರೀತಿಯ ವ್ಯವಸ್ಥೆ ಇದೆ. ವಾಟ್ರ್ ಸೋರ್ಸ್ ಅಂತೂ ಈ ಏರಿಯಾದಲ್ಲೇ ತುಂಬ ಅಂದರೆ ತುಂಬ ಇದೆ. ಜೊತೆಗೆ ವೇದಾವತಿ ನದಿ ಹತ್ತಿರದಲ್ಲೇ ಇದೆ. ಆದ್ದರಿಂದ ವಾಟ್ರು ತುಂಬ ಅಂದರೆ ಪರ್ಮನೆಂಟ್ ವಾಟರ್ ಸೋರ್ಸು ಈ ಒಂದು ಲ್ಯಾಂಡಲ್ಲಿದೆ. 18 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಥ್ಯಾಂಕ್ ಯು.